ಒಂದು ಕಾಲದಲ್ಲಿ ದೊಡ್ಡ ಅರಣ್ಯದಲ್ಲಿ ಕ್ರೂರವಾದ ಸಿಂಹ ವಾಸಿಸುತ್ತಿತ್ತು. ಅದು ಪ್ರತಿದಿನ ಅನೇಕ ಪ್ರಾಣಿಗಳನ್ನು ಬೇಟೆಯಾಡುತ್ತಿತ್ತು. ಎಲ್ಲಾ ಪ್ರಾಣಿಗಳು ಭಯದಿಂದ ಬದುಕುತ್ತಿದ್ದವು. ಒಂದು ದಿನ ಅವುಗಳೆಲ್ಲ ಸೇರಿ ಸಿಂಹನ ಬಳಿಗೆ ಹೋದವು. ರಾಜನೇ, ದಯವಿಟ್ಟು ಪ್ರತಿದಿನ ಒಬ್ಬ ಪ್ರಾಣಿಯನ್ನು ಮಾತ್ರ ತಿನ್ನಿ ಎಂದವು. ಸಿಂಹ ಒಪ್ಪಿಕೊಂಡಿತು. ಪ್ರತಿದಿನ ಒಂದು ಪ್ರಾಣಿ ಸಿಂಹನ ಬಳಿಗೆ ಹೋಗುತ್ತಿತ್ತು. ಒಂದು ದಿನ ಮೊಲದ ತುರ್ತು ಬಂತು. ಅದು ಬಹಳ ಬುದ್ಧಿವಂತವಾಗಿತ್ತು. ಅದು ನಿಧಾನವಾಗಿ ನಡೆಯುತ್ತಾ ಒಂದು ಯುಕ್ತಿ ಯೋಚಿಸಿತು. ಸಿಂಹ ಕೋಪದಿಂದ ಕೇಳಿತು, ಇಷ್ಟು ತಡಕೆ? ಮೊಲ ಹೇಳಿತು, ರಾಜನೇ, ಮಾರ್ಗದಲ್ಲಿ ಇನ್ನೊಂದು ಸಿಂಹ ನನ್ನನ್ನು ತಡೆದು ನಾನೇ ಈ ಅರಣ್ಯದ ರಾಜ ಎಂದಿತು. ಸಿಂಹ ಕೋಪಗೊಂಡಿತು. ನನ್ನನ್ನು ಅವನ ಬಳಿಗೆ ತೆಗೆದುಕೊಂಡು ಹೋಗು ಅಂದಿತು. ಮೊಲ ಸಿಂಹನನ್ನು ಆಳವಾದ ಬಾವಿಯ ಹತ್ತಿರಕ್ಕೆ ಕರೆದೊಯ್ದಿತು. ಇಲ್ಲೇ ಇದೆ, ಒಳಗಿ ನೋಡರಿ ಅಂದಿತು. ಸಿಂಹ ಬಾವಿಯೊಳಗೆ ನೋಡಿದಾಗ ತನ್ನ ಪ್ರತಿಬಿಂಬವನ್ನು ಕಂಡು ಇವನೇ ಎಂದು ಕೂಗಿ ಒಳಗೆ ಹಾರಿತು. ಆದರೆ ಅದು ಮುಳುಗಿ ಸತ್ತು ಹೋಯಿತು. ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ಹರ್ಷಿಸಿದವು. ಬುದ್ಧಿವಂತ ಮೊಲ ಅರಣ್ಯವನ್ನು ಉಳಿಸಿತು.